ಲಲ ಮಗ ಮಗ ಏನಪ್ಪ ನಿಂದು ಗೋಳು? ಅಲ್ಲ ಮಗ ಮಗ ಈಟು ಬಂದಿರ ಸಕ್ಕಿತ್ಕೊಂಡ್ಬಿಟ್ಟಿದೆ ಪಾರ್ಲ ಇಲ್ಲಿ ಕಡಕ್ಲಾ ಇರಪ್ಪ ಬರ್ತೀನಿ. ಓ ಮಗ ಒಂಚೂರು ಕಾಲ್ಗೆ ತೋರ್ಸ್ಬಿಡಪ್ಪ ಹಸಿಗೊಳಗೆ. ಮಗ ಅದಕ್ಕೂ ತೋರ್ಬಿಡಪ್ಪ. ಅಪ್ಪ ನಂಗೊಂದು ಡೌಟ್ ಅದೇ ಬೈಲಿ. ಏನಿಲ್ಲ ಮಗ. ಓ ಇದ ಅಪ್ಪ ಆ ಹೊಸ ಮಾತ್ರ ಸಣ್ಣಗದೆ, ಈ ಹೊಸಗಳು ಯಾಕೆ ಡುಮ್ಗಿದವು? ಮಗ ಓರಿ ಓಡಿಸ್ಕೊ ಬಂದಾಗ ಈ ಹಸ್ಗಳು ಹೊರ್ತೂರ್ ಕಡೆ ಕೊಂಡಾಗಿರುವಂತೆ, ಅದಕ್ಕೆ ದಪ್ಪಾಗಿರೋದವು. ಸುಮ್ನಿರಪ್ಪ, ನೀನ್ ಆಡ್ಕೊಳ್ಳಿ ನಿಲ್ಸು. ಅದೇ ಹೆಣ್ಣೋಡ ಬ್ರೋಕರ್ ಹೇಳಿದ್ನಲ್ಲ, ಎಷ್ಟೊತ್ತು ಬರ್ತಾನಂತವನು? ಓ ಮಗ ನಾನ್ ಮರ್ತೇ ಬಿಟ್ಟಿದ್ದಕ್ಕಲ್ಲ ಮಗ, ಅವನ್ನ ಬಸ್ ಸ್ಟ್ಯಾಂಡ್ ತಗ ಬರಕ್ ಹೇಳಿದೀನಿ. ನಡಿ ರೆಡಿಯಾಗು, ಬಸ್ಬಿಡ ನಡೀಲಿ. ಬಾ ನಡಿಯಪ್ಪ ಇಲ್ಲಿ ನಡಿ. ಬಾ ಮಗ ನಮಗಿನ್ ಮುಂದಾಗ ಬಂದ್ಬಿಟ್ಟವನೇ. ಏನಪ್ಪ ಯಾರೋ ವಯಸ್ಸಾಗಿರೋರು ಅಂತ ಅನ್ಕೊಂಡ್ರೆ ಒಳ್ಳೆ ಓತಿಕೆ ಎದ್ದಿದ್ದಂಗ ಇವನು. ಕೇಳಿ ಗೆಲ್ಸ್ಕೊಬಿಟ್ಟ ಸುಮ್ನಿಲ್ಲ. ಈ ಕೆಲ್ಸ ಅವ್ರ ಅಪ್ಪ ಮಾಡ್ತಿದ್ದ, ಅವ್ನು ಹೋದ್ಮೇಲೆ ಈಗ ಅವ್ನ್ ಮಾಡ್ತಾವನೆ. ಹಂಗ ಅವನೇ ಅನ್ಕೋಬೇಡ, ಅವನು ಬಾಳ ಜೋರಾಗವನೆ. 4 ಮನೆ 4 ಕಾರು. ಓಹೋ ನಮಗಿನ್ ಮುಂದೆ ಬಂದ್ಬಿಟ್ಟಿದೆ. ಗೊತ್ತಲ್ಲ, ನಾವ್ ವಿಚಾರದಲ್ಲಿ ಅಲ್ಲಿ ತುಂಬಾ ಫಾಸ್ಟ್. ಮಗ ಎಷ್ಟು ದೂರ ಅದು? ಎಷ್ಟು 5 ಕಿಲೋಮೀಟರ್. ಯಾವ್ದ್ರಲ್ಲಿ ಹೋಗೋದ್ ಮಗ? ಮತ್ತೆ ಆಟೋಲ್ ಹೋಗೋಣ. ಅಣ್ಣ ಆಟೋ ಅಣ್ಣ. ಯಪ್ಪ ಇನ್ನು ಎಷ್ಟು ಮಿನಿಟ್ ಹತ್ಬೇಕು ಮರ? ಯಾವ ಇಲ್ಲೇ ಕಂತ ಬರೋಣ. ಬನ್ನಿ ಒಳಗೆ. ಅಕ್ಕ ಬಾರಪ್ಪ. ಚೆನ್ನಾಗಿದ್ರ? ತಗೊಳ್ರಕ್ಕ. ಅಲ್ಲಿ ಕುಡಿ ಅಕ್ಕ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಾ? ಎಲ್ಲಿ ನಿಮ್ ತಂದೆನೇ ಕಾಣಿಸ್ತಾ ಇಲ್ಲ? ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಕಂಪ್ನಿಲಿ, ಅದಕ್ಕೆ ಅವ್ರು ಆ ಕಡೆ ಇದ್ದಾರೆ. ಅಕ್ಕ ಹುಡ್ಗ ಹೆಂಗವನೆ, ಆಪಲ್ ಇದ್ದಂಗ ಅವನೆ. ಲಕ್ಷದಲ್ಲಿ ₹1 ಕಡಿಮೆ ಆದ್ರೆ ಒಪ್ಪಿಕ್ಕಿಲ್ಲ ನಾನು. ಮಿಸ್ಗೀಸ್ ಮಾಡ್ಬಿಟ್ಟಿ. ಅಕ್ಕ ನಿಮ್ ಮಗಳನ್ನ ಕರ್ಸಕ್ಕ. ಮಗಳು ವೀಣಾ ಬರವಾ. ತಗೊಳ್ಳಿ. ಏನ್ ಮಾಡ್ಕೊಂಡ್ರದು ಹುಡ್ಗ? ಹುಡುಗ ಚೆನ್ನಾಗೇ ಓದವನೆ, ಒಳ್ಳೆ ಇಂಜಿನಿಯರಿಂಗ್ ಜಾಬ್ ಆಗಿತ್ತು. ಪಾಪ ಅಣ್ಣಂಗೆ ಹುಷಾರಿಲ್ಲದ್ರಿಂದ ಹುಡುಗನೇ ಇವಾಗ ಎಲ್ಲ ಊರಲ್ಲಿ ನೋಡ್ಕೊತಾನೆ. ಅಕ್ಕ 1 ಎಕರೆ ಜಮೀನದೆ ಊರಲ್ಲಿ, ಅದೇ 1 ಎಕರೆಲಿ 1 ಲಕ್ಷ ಸಂಪಾದನೆ ಮಾಡ್ತಾನೆ ತಿಂಗಳಿಗೆ. ನೀನ್ ಎಲ್ಲಿದ್ಯಾ ಅಣ್ಣ? ಒಂಚೂರು ಬಾಯಿಲಿ. ಅಣ್ಣ ನಾನ್ ಮತ್ತೆ ಹಳ್ಳಿಗೆ ಮದ್ವೆ ಆಗಲ್ಲ ಅಣ್ಣ. ನಾನು ಮಾತಾಡ್ತೀನಿ ಬಿಡಮ್ಮ ಅವ್ರ ಹತ್ರ. ಮನೆಯವರೆಲ್ಲ ಮಾತಾಡಿ ನಿಮ್ಗೆ ತಿಳಿಸ್ತೀವಿ ಬಿಡಿ. ಸರಿ ಸರಿ ಬರ್ತೀವಿ ಕಣಪ್ಪ. ಅಕ್ಕ ಬರ್ತೀವಿ ಕಣಕ್ಕ. ಏನಪ್ಪ ಹೇಳೋದು ಇವಾಗ? ಹಲೋ ಅಣ್ಣ. ಓ ಮಗ ಬ್ರೋಕರು, ನಮ್ಮ ಮೈದೊಂದು ಹುಡುಗಿ ನೋಡಕ್ ಹೋಗಿದ್ವಲ್ಲ, ಏನ್ ಹೇಳಿದ್ರಪ್ಪ ಅವ್ರು? ಅಣ್ಣ ಅವ್ರೇನೋ ಹಳ್ಳಿ ಕಡೆ ಕೊಡಲ್ಲ ಅಂತ ಹೇಳ್ತಾರೆ ಕಣ್ಣಣ್ಣ. ಏನ? ಏ ಅಣ್ಣ ಅವ್ರೊಬ್ರೇನ ಇರೋದ್, ಬೇರೆ ಕಡೆ ಹುಡುಕ್ತೀನಿ ಬಿಡೋಣ. ಅದೇ ಮತ್ತೆ ನನ್ಗೆ ಬಿಡೋಣ, ಬೇಜಾರ್ ಮಾಡ್ಕೋಬೇಡ. ಏಯ್ ಒಳಗಪ್ಪನ. ಅಪ್ಪ ಬ್ರೋಕರ್ಗೆ ಏನಾದ್ರು ಫೋನ್ ಮಾಡಿದ? ಮಾಡಿದ್ದೆ ಕತ್ ಬಾಯಿಲೆ. ನಮ್ಮಂತ ರೈತರ ಮಕ್ಕಳಿಗೆ ಹೆಣ್ ಕೊಡೋದಿಲ್ವಂತೆ ಕಣಪ್ಪ. ಮನೇಲೆ ಬಗ್ಲಕ್ ಏನಾಗಿತ್ತಂತೆ ಅವ್ರಿಗೆ? ಅಯ್ಯೋ ನೀನೇನು ಕುಂಟ್ನಾ ಕುರುಡ್ನಾ? ಯಾವ್ದಾರ ಒಂದು ಹುಡುಕ್ ಮಾಡ್ತೀನಿ ಸುಮ್ಕಿರು. ಓ ಇವೆಲ್ಲ ತಲೆ ಕೆಡ್ಸ್ಕೊಬೇಡ. ನಡಿ ಸಂತಕ್ ಹೋಗ್ಬಿಟ್ಟು ಬೂಸನುವೆ ಚಿಲ್ಕಾಣಿ ಹೋಗ್ತಾರ ಹಸಿಗೆ. ಬಾಪ ಅಲ್ಲಿ ಹೇಳ ಅವ್ರಿಗೆ ಹೇಳ್ಬಿಡ್ ಬಾ ಹಂಗೆ. ಅಪ್ಪ ಎಲ್ಲ ಸಾಮಾನು ತಗೊಂಡೋಯ್ತು. ಓ ಗಾಂಡ್ಲೆಣ್ಣೆ ಕಾಣಿಸ್ತೈತೆ, ಬಾ ಗಾಂಡ್ಲೆಣ್ಣೆ ಇಲ್ಲಿ ಮೇಡಮರೇ, ಹೆಂಗೆ ಲೀಟ್ರ್ ಕೊಬ್ಬರಿ ಎಣ್ಣೆ? ಮಗ ನಮ್ಮನೆ ಹುಡುಗಿನ ನೋಡ್ಕೊಂಡ್ರಲ್ಲ, ಅವ್ರು ನಮ್ಮನೆ ನೋಡ್ಕೊಂಡು ಬಾ ನೋಡ್ದು. ಬಾ ಬಾ ಬೇಗ. ಅಪ್ಪ ನಾವ್ ಹೆಣ್ಣು ನೋಡಕ್ ಹೋಗಿದ್ವಲ್ಲ, ಅವ್ರ ಮನೆ ಇರ್ತಾನೆ ಅವರು. ಅವ್ರ ಯಾಕಲ್ಲ ಮಗ, ಬಾರ ಇಲ್ಲಿ ಅವಳನ್ನ ಕೇಳ ಮೇಲೆ ಒಮ್ಮನ.
ನೋಡಿದ್ರು ನೋಡ್ದಂಗ ಹೋಯ್ತಾ ಇದೆಯಲ್ಲಮ್ಮ ಕಳ್ಳು ಹೋದಂಗೆ. ನೋಡಿ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ, ಸೈಡ್ಗೆ ಹೋಗಿ ಮಾತಾಡೋಣ ಬನ್ನಿ. ಬರ್ಲ ಮಗ, ಏನ್ ಹೇಳಿ? ರೈತನ ಬೆಲೆ ಗೊತ್ತಮ್ಮ ನಿಮ್ಗೆ? ಓಹೋ, ನೀವೇನ್ ನಮ್ಮಂಗೆ ಅಫಿಷಿಯಲ್ ಆಗಿದ್ದೀರಾ ನೀವು? ಬೆಳಗ್ಗೆ ಆಯ್ತು ಅಂದ್ರೆ ಕಸ ಮುಸ್ರಿ ಎಲ್ಲ ತೆಗಿತೀರಾ? ಉಂಕನಮ್ಮ, ನಮ್ ಕುಲ್ಕಸ್ಬನ ಪ್ರೀತಿಯಿಂದ ಕಣ್ಗೊತ್ಕೊಂಡು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿವಿ. ನೀವು ನೆಮ್ಮದಿಯಾಗಿದ್ದೀರಾ? ಒಂದ್ ವರ್ಷ ಮಳೆ ಬೆಳೆ ಬರ್ಲಿಲ್ಲ ಅಂದ್ರೆ ಕೂತ್ಕೊಂಡ್ಬೇಕಾರೆ ಅನ್ನ ತಿಂತೀವಿ. ನಿಮ್ದು ಹಂಗಲ್ಲ, 2 ತಿಂಗಳು ಸಂಬಳ ಆಗ್ಲಿಲ್ಲ ಮುಖ ನೋಡ್ಕಾಕಿಲ್ಲ ಮೊಕವ. ಇವ್ರಿಗೆಲ್ಲ ಎಲ್ಲ ಅರ್ಥ ಆಯ್ತದ ಬಿಡಪ್ಪ. ಸುಮ್ನಿರಪ್ಪ, ಕಂಡಿದ್ದೀನಿ. ಇರೋದೊಂದ್ ಎಕರೆ ಜಮೀನು ಏನ್ ಮಹಾ ಸಂಪಾದನೆ ಮಾಡ್ಬಿಡ್ತೀರಾ? ಅಲ್ಲಿದ ಅಲ್ಲಿಗೆ ನೇರ ಗಿಣಿ ಹೆಂಗ್ ಸಾಕಿ ಗಿಡಗನ್ ಕಲ್ ಕೊಡಕ್ ನಾವ್ ರೆಡಿ ಇಲ್ಲ. ನನ್ನ ಮಗಳನ್ನ ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ ಕಂಪ್ನಿ ಕೆಲಸ ಮಾಡಂಗೆ ಕೊಡೋದು. ಹಳ್ಳಿಗಂತೂ ಕೊಡಲ್ಲ, ಸಿಟಿಗೆ ನಾವು ಕೊಡೋದು. ಆಸ್ತಿ ಅಂತಸ್ತು ಗುಣನೇ ಇಲ್ಲದೆ ಇರೋ ಮೃಗಗಳಿಗೆ ಕೊಟ್ಟಿ ಮದುವೆ ಮಾಡ್ತೀರಾ. ಈಗ್ಲೇ ನೋಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮ್ ಮೊಬೈಲ್ ಅಲ್ಲೆಲ್ಲ ಹೆಂಗೆಲ್ಲ ಜೀವನ ನಡೀತಾ ಇದೆ ಅಂತ. ಆದ್ರೂ ಬುದ್ಧಿನೇ ಬರಲ್ಲ ನಿಮ್ಗೆ. ಹಲೋ ಬ್ರದರ್, ಇನ್ನ ಯಾವ ಕಾಲದಲ್ಲಿ ಇದ್ದೀರಾ? ಜೀವನ ಮಾಡಕ್ಕೆ ದುಡ್ಡೇ ಬೇಕಾಗಿರೋದು. ಕಾಂಚನಂ ಕಾರ್ಯ ಸಿದ್ಧಿ. ಬ್ರದರ್, ಜೀವನದಲ್ಲಿ ದುಡ್ಡೊಂದೇ ಇಂಪಾರ್ಟೆಂಟ್ ಅಲ್ಲ, ಮಾನ ಮರ್ಯಾದೆಗೆ ಹಂಚ್ಕೊಂಡ್ ಬದುಕ್ತಾರೋ ರೈತರು ಮಕ್ಳು. 1000 ಜನ ಬಂದ್ರು ಊಟ ಹಾಕೋ ಕೆಪಾಸಿಟಿ ನಮ್ಮಲ್ಲ ಐತೆ. ಆದ್ರೆ ನಿಮ್ಮನೆಗ್ ಬಂದ್ರೆ ಒಂದ್ ಕಾಫಿ ಕೊಡೋಕು ಹಿಂದೆ ಮುಂದೆ ನೋಡ್ತೀರಾ. ಅಂತದ್ರಲ್ಲಿ ನಿನ್ ತಂಗಿ ನೋಡ್ಕೊಳ್ಳೋ ಕೆಪಾಸಿಟಿ ನಮ್ಗಿಲ್ವಾ? ಮಗ, ಇವಕ್ಕೆ ಯಾವ ತರದ ಮುಂದೆ ಒಂಥರ ಚಿಂದ್ರಿ ಬರ್ದಂಗೆ. ಅಲ್ಲ ಕಣಮ್ಮ, ನಾವೇನು ವರದಕ್ಷಿಣೆ ಕೇಳಿದ್ವಾ? ಚೌಟ್ರಿಲೇ ಮದುವೆ ಮಾಡ್ಕೊಡು 20 ಲಕ್ಷ ಖರ್ಚಾಯ್ತದೆ ಅಂತ ಏನಾರು ಹೇಳಿದ್ವಮ್ಮ? ನೀಯತ್ತಾಗಿ ರಾಣಿ ಹೆಂಗ್ ನೋಡ್ಕೊತಿದ್ವಲ್ಲ ನಿಮ್ ಮಗಳನ್ನ. ಮಗ, ಇವಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬರೋದು 2026 ಅಲ್ಲ, ಇವು 76 ಬಂದ್ರು ಇವ್ರದ್ದು ಇದೇ ಗೋಳು. ಬಾ, ನಾನು ಬೇರೆ ಕಡೆ ನೋಡ್ತೀನಿ. ಮಗ, ಏನು ಬೇಜಾರ್ ಮಾಡ್ಕೋಬೇಡ. ಈ ನಮ್ಮ ಹಳ್ಳಿ ಜನ ಹಳ್ಳಿಲೇ ಹೆಣ್ ಕೊಡ್ದಿರಂಗ ಆಗ್ಬಿಟ್ರು ಕಣಪ್ಪ. ನಮ್ ಜನ ಆ ಸಂತತಿನ ಕಮ್ಮಿ ಮಾಡ್ಬಿಟ್ರು ಕಣಪ್ಪ. ಇಲ್ಲಾಂದ್ರೆ ಇಂಥ ಪರಿಸ್ಥಿತಿ ಬರಂಗಿರ್ಲಿಲ್ಲ. ಸುಮ್ನಿರಪ್ಪ, ನೀನ್ ಯಾಕೆ ಟೆನ್ಷನ್ ತಗೋತೀಯ? ಮೊದ್ಲೇ ನಿನ್ಗೂ ಹುಷಾರಿಲ್ಲ. ಏನೋ ನಾನು ಹಣೆ ಬರ್ದಲ್ಲಿ ಹೆಂಗ್ ಬರ್ದೈತೆ ಹಂಗಾಗ್ಲಿ. ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಏನೋ ಜೀವನ ಸಾಕ್ತದೆ ಬಿಡು. ಮದುವೆ ಆದ್ಮೇಲೆ ಜೀವನ ಮಾಡೋಕೆ ಹಣ ಎಷ್ಟು ಮುಖ್ಯನೋ ಗುಣ ಮರ್ಯಾದೆ ಕೂಡ ಅಷ್ಟೇ ಮುಖ್ಯ. ಲೂಟಿ ಮಾಡಿ ಕೋಟಿ ಮಾಡಲಿಲ್ಲ, ನಾಟಿ ಮಾಡಿ ದೇಶಕ್ಕೆ ಅನ್ನ ಹಾಕ್ತಾನೆ ರೈತ. ಕಾಲ ಬದಲಾಗ್ಲಿಲ್ಲ, ಬದಲಾಗಿರೋದು ಮನುಷ್ಯ. ಹಳ್ಳಿ ಅಂತ ಕಡ್ಗಣಿಸ್ಬೇಡಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಪ್ರೋತ್ಸಾಹಿಸಿ.